ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರಾ ಹರೀಶ್. ಆಮ್ ಆದ್ಮಿ ಪಕ್ಷದ ಭದ್ರಕೋಟೆಗೆ ಅತಿ ದೊಡ್ಡ ಬಿರುಕು ಬಿದ್ದಿದೆ. ಪಕ್ಷದ ಸ್ಥಾಪಕ ಸದಸ್ಯರು ಹಾಗೂ ಅರವಿಂದ ಕೇಜ್ರಿವಾಲ್ ಅವರ ಅತ್ಯಂತ ನಿಕಟವರ್ತಿ ಎಂದೇ ಗುರುತಿಸಿಕೊಂಡಿದ್ದ ರಾಜ್ಯಸಭಾ ಸಂಸದ ರಾಘವ್ ಚಡ್ಡಾ, ಅಶೋಕ್ ಮಿತ್ತಲ್ ಮತ್ತು ಸಂದೀಪ್ ಪಾಠಕ್ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ದೆಹಲಿಯಲ್ಲಿ ನಡೆದಂತಹ ಈ ರಾಜಕೀಯ ಬೆಳವಣಿಗೆಯು ದೇಶಾದ್ಯಂತ ಸಂಚಲನ ಮೂಡಿಸಿದೆ. ಆಪ್ ಪಾಲಿಗೆ ಇದು ಚೇತರಿಸಿಕೊಳ್ಳಲಾಗದಂತಹ ಪೆಟ್ಟು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಶುಕ್ರವಾರ ನಡೆದಂತಹ ಈ ಹೈ ವೋಲ್ಟೇಜ್ ವಿದ್ಯಮಾನದ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮ್ ಆದ್ಮಿ ಪಕ್ಷದ ಶಕ್ತಿಯಾಗಿದ್ದ ಯುವ ನಾಯಕ ರಾಘವ್ ಚಡ್ಡಾ ಈಗ ಕೇಸರಿ ಪಾಳೆಯದ ಪಾಲಾಗಿದ್ದಾರೆ. ಭ್ರಷ್ಟಾಚಾರ ವಿರೋಧಿ ಹೋರಾಟದಿಂದ ಹುಟ್ಟಿಕೊಂಡ ಪಕ್ಷ ಈಗ ತನ್ನ ಮೂಲ ತತ್ವಗಳಿಂದ ದಾರಿ ತಪ್ಪಿದೆ ಅಂತ ಆರೋಪಿಸಿದ್ದಾರೆ ಚಡ್ಡಾ. ಸಂಸದರಾದಂತಹ ಸಂದೀಪ್ ಪಾಠಕ್ ಮತ್ತು ಅಶೋಕ್ ಮಿತ್ತಲ್ ಅವರೊಂದಿಗೆ ಬಿಜೆಪಿ ಅಧ್ಯಕ್ಷ ನಿತಿನ್ ನಬೀನ್ ಸಮ್ಮುಖದಲ್ಲಿ ಪಕ್ಷ ಸೇರಿದ್ದಾರೆ. ಈ ಮೂವರಷ್ಟೇ ಅಲ್ಲದೆ ಮಾಜಿ ಕ್ರಿಕೆಟಿಗ ಹರ್ಭಜನ್ ಸಿಂಗ್ ಮತ್ತು ಸ್ವಾತಿ ಮಲ್ಲಿವಾಲ್ ಸೇರಿದಂತೆ ಒಟ್ಟು 7 ಸಂಸದರು ಶೀಘ್ರದಲ್ಲೇ ಬಿಜೆಪಿ ಸೇರಲಿರುವುದು ಕೇಜ್ರಿವಾಲ್ ನಾಯಕತ್ವಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಸಂಖ್ಯೆಗಳ ಲೆಕ್ಕಾಚಾರವನ್ನ ಗಮನಿಸಿದ್ರೆ ಆಪ್ ಯಾವ ಮಟ್ಟದ ಸಂಕಷ್ಟದಲ್ಲಿದೆ ಅನ್ನುವಂಥದ್ದು ಅರ್ಥ ಆಗ್ತಾ ಇದೆ. ರಾಜ್ಯಸಭೆಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕಿದ್ದಂತಹ 10 ಸಂಸದರ ಪೈಕಿ 7 ಮಂದಿ ಈಗ ಬಿಜೆಪಿಯತ್ತ ವಾಲಿದ್ದಾರೆ. ಸಂವಿಧಾನದ ಪ್ರಕಾರ 2/3 ಸಂಸದರು ಬೇರೆ ಪಕ್ಷದೊಂದಿಗೆ ವಿಲೀನಗೊಂಡ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗೋದಿಲ್ಲ. ಹೀಗಾಗಿ ಈ 7 ಸಂಸದರು ತಮ್ಮ ಸ್ಥಾನಕ್ಕೆ ಯಾವುದೇ ಅಪಾಯ ಇಲ್ಲದೆ ಬಿಜೆಪಿಗೆ ಸೇರ್ಪಡೆ ಆಗ್ತಿದ್ದಾರೆ. ಇನ್ನು ರಾಜ್ಯಸಭೆಯಲ್ಲಿ ಆಪ್ ಬಲ ಕೇವಲ 3ಕ್ಕೆ ಕುಸಿಯುವಂತಹ ಭೀತಿ ಎದುರಾಗಿದೆ. ರಾಘವ್ ಚಡ್ಡಾ ಈ ನಿರ್ಧಾರಕ್ಕೆ ನೀಡಿದ ಕಾರಣ ಮಾತ್ರ ಆಪ್ ವಲಯದಲ್ಲಿ ತಲ್ಲಣ ಸೃಷ್ಟಿಸಿದೆ. ಕಳೆದ 15 ವರ್ಷಗಳಿಂದ ನನ್ನ ರಕ್ತ ಬೆವರು ಸುರಿಸಿ ಕಟ್ಟಿದಂತಹ ಪಕ್ಷ ಈಗ ಹಳಿ ತಪ್ಪಿದೆ. ನಾನು ತಪ್ಪು ಪಕ್ಷದಲ್ಲಿ ಇದ್ದಂತಹ ಸರಿಯಾದ ವ್ಯಕ್ತಿ ಎನ್ನುವಂತಹ ಅರಿವು ನನಗಾಗಿದೆ ಅಂತ ಚಡ್ಡಾ ಗುಡುಗಿದ್ದಾರೆ. ಕಳೆದ ವರ್ಷ ಚಡ್ಡಾ ಅವರನ್ನ ರಾಜ್ಯಸಭೆಯ ಉಪನಾಯಕ ಸ್ಥಾನದಿಂದ ಕೆಳಗಿಳಿಸಿದ್ದು ಮತ್ತು ಪಕ್ಷದ ಪ್ರಮುಖ ನಿರ್ಧಾರಗಳಿಂದ ಅವರನ್ನ ದೂರ ಇಟ್ಟಿದ್ದೇ ಈ ಬಂಡಾಯಕ್ಕೆ ಮುಖ್ಯ ಕಾರಣ ಅಂತ ಹೇಳಲಾಗ್ತಾ ಇದೆ. ಇತ್ತ ಆಮ್ ಆದ್ಮಿ ಪಕ್ಷ ಈ ಬೆಳವಣಿಗೆಯನ್ನ ಆಪರೇಷನ್ ಲೋಟಸ್ ಅಂತ ಕರೆದಿದೆ. ಪಂಜಾಬ್ನ ಜನರು ಇಂತಹ ದ್ರೋಹಿಗಳನ್ನ ಕ್ಷಮಿಸುವುದಿಲ್ಲ ಅಂತ ಸಂಜಯ್ ಸಿಂಗ್ ಕಿಡಿಕಾರಿದ್ದಾರೆ. 2027ರ ಪಂಜಾಬ್ ವಿಧಾನಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಬಿಜೆಪಿ ಈ ರಾಜಕೀಯ ತಂತ್ರ ಹೆಣೆದಿದೆ ಅನ್ನುವಂಥದ್ದು ಆಪ್ ವಾದ. ಕೇಜ್ರಿವಾಲ್ ಕೂಡ ಈ ಬೆಳವಣಿಗೆಯನ್ನ ಪಂಜಾಬಿಗಳಿಗೆ ಮಾಡಿದಂತಹ ನಂಬಿಕೆ ದ್ರೋಹ ಅಂತ ಟ್ವೀಟ್ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಒಟ್ಟಾರೆ ರಾಘವ್ ಚಡ್ಡಾ ಅವರ ಈ ನಡೆ ಆಮ್ ಆದ್ಮಿ ಪಕ್ಷದ ಭವಿಷ್ಯದ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ. ದೆಹಲಿ ಮತ್ತು ಪಂಜಾಬ್ ನಂತರ ದೇಶದಾದ್ಯಂತ ಪಕ್ಷವನ್ನ ವಿಸ್ತರಿಸುವಂತಹ ಕನಸು ಕಾಣ್ತಾ ಇದ್ದ ಕೇಜ್ರಿವಾಲ್ಗೆ ಈಗ ಸ್ವಂತ ಮನೆಯನ್ನೇ ಉಳಿಸಿಕೊಳ್ಳುವುದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈ ರಾಜಕೀಯ ಭೂಕಂಪ ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.